ಇವತ್ತು ಮೊನ್ನೆ ನಾವು ಪುರಸಭೆಯಲ್ಲಿ ಒಂದು ವೇಮನ ಜಯಂತಿ ಬಗ್ಗೆ ಒಂದು ಪತ್ರ ಮೂಲಕ ಜಾಗ ಬೇಕು ಅಂತ ಹೇಳಿದ್ದಕ್ಕೆ ಅವರು ಇವತ್ತೇ ಅನೌನ್ಸ್ ಮಾಡಿದ್ದಾರೆ. ನಮ್ಮ ಕುರುಬಾಂಧವರ ಪರವಾಗಿ ನಾನು ಧನ್ಯವಾದ ಹೇಳ್ತಿದ್ದೀನಿ. ಯಾಕಂದರೆ ನಾವು ಕೇಳದೇ ಇರೋದು ತಪ್ಪಾಗುತ್ತೆ. ನಾವು ತಾಯಿ ಬೇಡ ಅನ್ನ ಹಾಕಿಲ್ಲ ಕೇಳಿಲ್ಲ ಅಂದ್ರೆ ತಾಯಿ ಯಾಕಲ್ಲ ಅಂತ ಹೇಳಿದ್ದಾರೆ. ಆ ಒಂದು ಇದರಲ್ಲಿ ನಾವು ಕೇಳಿದ್ರಂತೆ, ಆ ಒಂದು ಇದರಲ್ಲಿ ನಾವು ಇಷ್ಟು ದಿವಸ ನಮ್ಮದೇ ನಾವು ಪತ್ರ ಮೂಲಕ ಕೊಡದೇ ಇರೋದು. ನಾವು ತಹಸೀಲ್ದಾರ್ ಮೇಡಮ್ ಅವ್ರನ್ನ ಕೇಳಿದಾಗ ಓರಲ್ಲಾಗಿ ಹೇಳಿರ್ಬೋದು, ನೀವು ಪತ್ರ ಕೊಟ್ಟಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಮೊನ್ನೆ ಪತ್ರ ಮೂಲಕ ಕೊಟ್ಟಿದ್ದು. ಇದು ಅವಾಗಲೇ ಅವರು ಗಮನಕ್ಕೆ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಅವ್ರು ಹೇಳಿದಂಗೆ ಯಾವುದೇ ಕುಂದುಕೊರತೆ ಇದ್ರೂ ನೇರವಾಗಿ ನಮ್ಮನ್ನು ಕಂಡು ಮಾತಾಡ್ಬೋದು. ನಾವು ಏನು ಇಲ್ಲ, ಯಾಕಂದರೆ ನಾವು ಒಂದಾಗಿ ಹೋಗಬೇಕು ಅನ್ನೋದ್ರೆ ಒಂದು 15 ಪಂಚಾಯತಿಯಲ್ಲಿ ಎಲ್ಲ ಮಾಹಿತಿ ತಿಳ್ಕೊಂಡು ಬಂದು ನಾವು ಈ ಮೊನ್ನೆ ಪುರಸಭೆಗೆ ಬಂದಿದ್ದು. ನಮಗೆ ವ್ಯಕ್ತಪಡಿರೋದನ್ನು ನಾವು ಹೇಳಿದ್ವು ಅಷ್ಟೇ. ಮೇಡಮ್ ಅವರು ನಾನೇನು ಇದಿಲ್ಲ, ನಾವೆಲ್ಲ ಮಾತಾಡಿದ ಮೇಲೆ ಅದು ಬರ್ಕೊಂಡು ಮಾತಾಡಿದ್ರೆ ನಮ್ಗೆ ಇದಾಗುತ್ತೆ. ಸೆಂಟ್ರಲ್ ಮಾತಾಡಿದ್ದಕ್ಕೆ ಏನೋ ನನಗೆ ಸ್ವಲ್ಪ ನೋವಾಗಿತ್ತು. ನಾನು ಇರೋದನ್ನು ಅದು ವ್ಯಕ್ತಪಡಿಸ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ನಮ್ಮ ಪ್ರಾಬ್ಲಮನ್ನು ನಾವು ಹೇಳ್ತೀವಿ. ಅದನ್ನು ನೀವು ಇವಾಗ ತಾಲೂಕು ಒಂದು ಶಾಸಕರು ಎಲ್ರಿಗೂ ಹಿರಿಯರಂತ ಅಂದ್ಕೊಂಡಿದ್ದಾರೆ. ನಾವು ಚಿಕ್ಕವರವರೆಲ್ಲ ದೊಡ್ಡವರ ಒಂದು ಮಾತು ಹೇಳಿರ್ತೀವಿ, ಅದನ್ನು ನೀವು ಇದು ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ಇವತ್ತು ಈ ವೇಮನ ಜಯಂತಿಯಲ್ಲಿ ಯಾವುದೇ ಮನಸ್ತಾಪಗಳು ಏನು ಇದ್ರೂ ಅದನ್ನು ಮರೆತು ಒಂದು ಇದರಲ್ಲಿ ಹೋಗಬೇಕು ಅನ್ನೋ ಉದ್ದೇಶದಲ್ಲಿ ಇವಾಗ ಇಲ್ಲೇ ನಮ್ಮ ಜಾಗ ಸಾಕ್ತಾ ಎಲ್ಲ ಆ ಕಡೆ ನಾವು ಡೈವರ್ಟ್ ಮಾಡಿದ್ವಿ. ಇವಾಗ ತಾಲೂಕು ಆಫೀಸ್ ಇದೆ, ಬಂಗಾರಪೇಟೆ ಸೇರ್ಕೊಂಡಿದ್ದಾರೆ. ನಾವು ಇಲ್ಲಿರೋ ಜನ ಮಾತ್ರ ಈ ಕಡೆ ಡೈವರ್ಟ್ ಮಾಡಿದ್ದು ಫೋನಲ್ಲಿ ಬರ್ತಾ ಇದೆ. ಅದಕ್ಕೋಸ್ಕರ ನಾವು ಇವಾಗ ಇಲ್ಲಿದ್ದೀವಿ ಬನ್ನಿಯಪ್ಪ ಅಂತ ಹೇಳಿರೋದು. ನಾವು ನೇರವಾಗಿ ಕೋಲಾರೇ ಹೋಗಬೇಕು ಅಂತ ಒಂದು ಉದ್ದೇಶ ಇತ್ತು. ಇವಾಗ ನಾವು ಇಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಇವಾಗ ಇಲ್ಲಿ ನೋಡ್ಕೊಂಡು ಆಮೇಲೆ ಹೋಗೋಣ ಒಂದು ಉದ್ದೇಶದಲ್ಲಿ ಮಾಡಿದ್ದೀವಿ. ನಿಮ್ಮ ಮನಸ್ಸಿಗೆ ನಾನು ಏನಾದರೂ ಮಧ್ಯದಲ್ಲಿ ಮಾತಾಡಿ ನಿಮ್ಮ ಮನಸ್ಸನ್ನ ವೈಯಕ್ತಿಕವಾಗಿ ನಿಮ್ಮ ಮನಸ್ಸಿಗೆ ಏನಾದರೂ ಘಾಸಿ ಮಾಡಿದರೆ ನಾನೇ ನಿಮ್ಮನ್ನು ಕ್ಷಮಿಸಿ ಅಂತ ಕೇಳ್ತೀನಿ. ವೇಮನ ಅನ್ನೋರು 600 ವರ್ಷಗಳಿಂದ ವಿಶ್ವಮಾನವ ಅಂತ ಅಂದರೆ ಹಿಮಾಲಯ ಶಿಖರಕ್ಕಿಂತ ಉನ್ನತವಾಗಿರುವಂಥ ಹೆಸರನ್ನು ಸಂಪಾದನೆ ಮಾಡಿದ್ದಾರೆ. ಅವರಿಗೆ ನಾವು ಯಾರಾದರೂ ಅಗೌರವ ನಡೆಸಿದ್ರೆ ನಾವು ಏನು ಕಸಕ್ಕಿಂತ ಕಡೆ ಆಗಿರುವಂಥ ನಾವು ಮನುಷ್ಯರಲ್ಲ. ಕಸಕ್ಕೆ ಕೂಡ ಒಂದು ಬೆಲೆ ಇದೆ, ಆದರೆ ಅದಕ್ಕಿಂತ ಕಡೆ ಆಗುವಂಥ ಲಕ್ಷಣಗಳು ನಮಗೆ ಕಾಣುತ್ತೆ. ಆ ಮಟ್ಟಕ್ಕೆ ನಾವು ಯೋಚನೆ ಮಾಡಬಾರ್ದು. ಅವ್ರ ಗೌರವನ ಯಾರೂ ಕಡಿಮೆ ಮಾಡೋಕ್ಕಾಗಲ್ಲ. ಅವ್ರ ಗೌರವ ಅವರೇ ಹಿಮಾಲಯದ ಶಿಖರಕ್ಕೆ ಹೋಲಿಸ್ಕೊಳ್ಳುವಂಥ ಮಟ್ಟಕ್ಕೆ ಆ ಸ್ಥಾನದಲ್ಲಿದ್ದಾರೆ ಅನ್ನೋ ಅಭಿಪ್ರಾಯ. ನಾನು ತಪ್ಪಾಗಿದ್ರೆ ತಪ್ಪು ನಂದೇ ಆಗಿದ್ರೆ ನಾನು ಕ್ಷಮಿಸಿ ಅಂತ ನಿಮ್ಮನ್ನು ಕೇಳ್ತೀನಿ. ಇವರೆಲ್ಲರೂ ಮುಂದೆ ನಾನು ಕೇಳ್ತಾ ಇದ್ದೀನಿ. ನಂದೇ ತಪ್ಪಾದ್ರೆ ನಾನೇ ತಲೆ ಬಿಡಿಸ್ತೀನಿ, ನಾನೇ ತಿದ್ಕೋಬೇಕು. ನೀವು ಆಗಿದೆ ಅಂದ್ರೆ ನಾನು ಕ್ಷಮಿಸಿ ಅಂತ ಕೇಳ್ತೀನಿ. ಈ ಸಭೆ ಇಲ್ಲಿಗೆ ನಮ್ಮ ಜಯಂತಿಯನ್ನು ಮುಗಿಸಿ ನಾವು ಮುಂದಿನ ಪ್ರಯಾಣ ಕೋಲಾರಕ್ಕೆ ಹೋಗಬೇಕು. ದಯವಿಟ್ಟು ಎಲ್ಲರೂ ಡೈವರ್ಟ್ ಆಗಬೇಡಿ. ಎಲ್ಲ ನಾವು ಕೋಲಾರ ಜೊತೆಗೆ MLA ಶ್ರೀರಾಮ್ ಲೀಡರ್ ಆಗಲ್ಲ ಮುಗಿದೋದೆ ತಮಾಷೆಗೆ ಬ್ಯಾಡ್ಜ್ ಎಲ್ಲ ಹಾಕೊಂಡು